ಅಪೂರ್ಣ ಯುಜಿಡಿ ಕಾಮಗಾರಿಯಿಂದ ನಿವಾಸಿಗಳ ಸಂಕಷ್ಟ. ಜಿಲ್ಲಾಧಿಕಾರಿಗೆ ಅರ್ಚನಾ. ಪ್ರಕೃತಿ ಬಡಾವಣೆ ನಿವಾಸಿಗಳ ಮನವಿ. ಬಳ್ಳಾರಿ ನಗರದ ಕಪ್ಪಗಲ್ಲು ರಸ್ತೆಯಲ್ಲಿರುವ ಅರ್ಚನಾ ಹಾಗೂ ಪ್ರಕೃತಿ ಬಡಾವಣೆಗಳಲ್ಲಿ ಅಪೂರ್ಣಗೊಂಡಿರುವ ಯುಡಿಜಿ ಕಾಮಗಾರಿ ನಿವಾಸಿಗಳ ಸಂಕಷ್ಟಕ್ಕೆ ಕಾರಣವಾಗಿದೆ. ಬುಧವಾರ ನಿವಾಸಿಗಳು ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕಾಮಗಾರಿಯನ್ನು ತಕ್ಷಣ ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ನಿವಾಸಿಗಳ ಆರೋಪದ ಪ್ರಕಾರ 2024-25ನೇ ಸಾಲಿನಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಅನುದಾನದ ಅಡಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರಂಭವಾದ ಯುಜಿಡಿ ಕಾಮಗಾರಿ ಅರ್ಧದಲ್ಲಿ ಸ್ಥಗಿತಗೊಂಡಿದೆ. ಪೈಪ್ಲೈನ್ ಮತ್ತು ಕೊಳವೆಗಳನ್ನು ಅಳವಡಿಸಲಾಗಿದ್ದರೂ ಅವುಗಳನ್ನು ಮುಖ್ಯ ಒಳಚರಂಡಿಗೆ ಸಂಪರ್ಕಿಸದೆ ಕಾಮಗಾರಿ ನಿಲ್ಲಿಸಲಾಗಿದೆ. ಟೆಂಡರ್ದಾರರಿಗೆ ಬಿಲ್ ಪಾವತಿಸಲಾಗಿದೆ ಎಂಬ ಆರೋಪವನ್ನ ನಿವಾಸಿಗಳು ಮಾಡಿದ್ದಾರೆ. ಈ ಅಪೂರ್ಣ ಕಾಮಗಾರಿಯಿಂದ ಸುಮಾರು 80ರಿಂದ 100 ಕುಟುಂಬಗಳು ಕೊಳಚೆ ನೀರು ಉಕ್ಕುವುದು, ದುರ್ವಾಸನೆ, ಸೊಳ್ಳೆಗಳ ಕಾಟ ಹಾಗೂ ಕುಡಿಯುವ ನೀರು ಕಲುಷಿತಗೊಳ್ಳುವಂತಹ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿವೆ ಎಂದು ತಿಳಿಸಿದ್ದಾರೆ. ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶಿಸಿ ಅಪೂರ್ಣ ಯುಜಿಡಿ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರ ಆರೋಗ್ಯ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಕಾಪಾಡುವಂತೆ ನಿವಾಸಿಗಳು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಗದೀಶ್, ಶಂಕರ್, ಹಂಪರೆಡ್ಡಿ, ಬಸವರಾಜ್, ಸುದೀಪ್, ಗೋವರ್ಧನ್ ರೆಡ್ಡಿ, ಹನುಮಂತರೆಡ್ಡಿ, ವೇಣುಗೋಪಾಲ್ ಸೇರಿದಂತೆ ಹಲವು ನಿವಾಸಿಗಳು ಉಪಸ್ಥಿತರಿದ್ದರು. ಇಂತಹ ಮತ್ತಷ್ಟು ಬಳ್ಳಾರಿ ಜಿಲ್ಲೆಯ ತಾಜಾ ಸುದ್ದಿಗಳಿಗಾಗಿ ನಮ್ಮ ಬಳ್ಳಾರಿ ಡೈಲಿ ನ್ಯೂಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ವಾರ್ಡಿನ ಮೈತ್ರಿ ಅಸೋಸಿಯೇಷನ್ ಇಂದ ಬಂದಿದ್ದೀವಿ. ಅಲ್ಲಿ ನಮ್ಮದು ಅರ್ಪಿತಾ, ಅರ್ಚನಾ ಮತ್ತು ಪ್ರಕೃತಿ ಅಂತ 3 ಲೇಔಟ್ ಸೇರಿಬಿಟ್ಟು ಒಂದಿದೆ. ಅದರಲ್ಲಿ ನಾವು ಆಲ್ಮೋಸ್ಟ್ ಈಗ ಒಂದು 80ರಿಂದ 100 ಮನೆಗಳು ಈಗ ಆಲ್ರೆಡಿ ರೆಡಿ ಆಗಿಬಿಟ್ಟು ವಾಸ ಇದ್ದೀವಿ. ಸೊ ಅಲ್ಲಿ ನಮಗೆ ಯುಜಿಡಿದು ಸಮಸ್ಯೆ ಇತ್ತು. ಸೆಪ್ಟಿಕ್ ಟ್ಯಾಂಕ್ ತುಂಬಿಬಿಟ್ಟು ನೀರು ಹರಿತಾ ಇತ್ತು ಯಾವಾಗಲೂ. ಸೊ ಆ ಉದ್ದೇಶದಿಂದ ನಾವೇನು ಮಾಡಿದ್ವಿ, ಶಾಸಕರಲ್ಲಿ ಹೋದಾಗೆ ಅವರು ಶಾಸಕರು ಅದಕ್ಕೆ ಸ್ಪಂದಿಸಿ ಅವರ ಶಾಸಕರ ಅನುದಾನದ ಅಡಿಯಲ್ಲಿ ಒಂದು ವರ್ಕ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಡಿ ಸಿ ಆಫೀಸಿಗೆ ಲೆಟ್ರ್ ಕೊಟ್ಟರು. ಅವರು ಡಿ ಸಿ ಆಫೀಸವರು PWDಗೆ ಒಂದು ಲೆಟ್ರ್ ಕೊಟ್ಟು ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ರು. ಅವರು ಎಸ್ಟಿಮೇಟ್ ಮಾಡಿಬಿಟ್ಟು 20 ಲ್ಯಾಕ್ಸ್ಗೆ ಒಂದು ಕಾಮಗಾರಿ ಮಾಡಿಕೊಟ್ರು. ಅದೇ ಪ್ರಕಾರ ಟೆಂಡರ್ ಕರೆದು ಟೆಂಡರ್ ವರ್ಕು ಸ್ಟಾರ್ಟ್ ಆಯ್ತು ಸರ್. ಟೆಂಡರ್ ತೊಗೊಂಡಿದ್ದು ರವಿ ಅಂತ ಒಬ್ಬರಿದ್ದರು. ಸೊ ಸರಿ, ಅವರು ವರ್ಕ್ ನಮ್ಮ ಬಡಾವಣೆ 3 ಬಡಾವಣೆಗಳಲ್ಲೂ ಅವರು ಪೈಪ್ಲೈನ್ ಎಲ್ಲ ಹಾಕ್ಕೊಂಡು ಹೋದ್ರು ಯುಜಿಡಿದು. ಸೊ ಲಾಸ್ಟಲ್ಲಿ ಏನಾಗಿದೆ, ಒಂದು 10 ಫೀಟ್ ಮಾತ್ರ ಒಂದು ಪ್ರೈವೇಟ್ ಲ್ಯಾಂಡ್ ಇದೆ ರೋಡಿಂದ ಆಚೆ ಕಡೆಗೆ. ಸೊ ಅದು ಇನ್ ಫ್ಯೂಚರಲ್ಲಿ ಯಾವಾಗಾದರೂ ಎಣ್ಣೆ ಮಾಡಿಸ್ಲಿ, ಬೂಡ ಮಾಡಿಸ್ಲಿ, ಅದು ಮಾಸ್ಟರ್ ಪ್ಲಾನಲ್ಲಿ ರೋಡ್ ಅಂತ ಹೇಳ್ಬಿಟ್ಟೆ ಒಂದು ಮಾರ್ಕ್ ಇದೆ ಸರ್ ಅದು. ಸೊ ಅದು ಪ್ರೈವೇಟ್ ಲ್ಯಾಂಡಿಗೆ RS ಲ್ಯಾಂಡ್ ಇರೋದ್ರಿಂದ ಅದರಲ್ಲಿ ಪೈಪ್ಲೈನ್ ಹಾಕೋಕ್ಕೆ ಖಾಸಗಿ ಜಮೀನಿನ ಮಾಲೀಕರು ಬಿಡಲಿಲ್ಲ. ಸೊ ಆ ಉದ್ದೇಶದಿಂದ ನಾವು PWD ಆಫೀಸ್ಗೆ ಸತತವಾಗಿ ತಿರುಗಿದ್ವಿ. ಆಲ್ಮೋಸ್ಟ್ 1 ಇಯರಿಂದ ತಿರುಗಿದ್ವಿ ಸರ್. ಬಟ್ ನಮಗೆ ಗೊತ್ತಿಲ್ಲದೇ ಅವರು ಇಲ್ಲಿಂದ ಡಿ ಸಿ ಆಫೀಸಿಂದ ಒಂದು 75% ಏನು ಅನುದಾನ ಬಿಡುಗಡೆ ಆಗಿತ್ತಲ್ಲ, ಅದನ್ನು ಟೆಂಡರ್ದಾರರಿಗೆ ಕೊಟ್ಬಿಟ್ಟಿದ್ದಾರೆ. ಅದಾದಮೇಲೆ ನಾವು ಕಂಟಿನ್ಯೂ ತಿರುಗ್ತಾನೆ ಇದ್ದೀವಿ. ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ನಮಗೆ ವರ್ಕ್ ಕಂಪ್ಲೀಟ್ ಮಾಡಿಕೊಡ್ತಾ ಇಲ್ಲ. ಇನ್ನು ಕೊನೆಯ ಆಪ್ಷನ್ ನಮ್ಗೆ ಉಳಿದಿದ್ದು ಒಂದು ಜಿಲ್ಲಾಧಿಕಾರಿಗಳದ್ದು ಒಂದೇ ಆಪ್ಷನ್ ಸರ್. ಸೊ ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗ್ಬಿಟ್ಟು ಇವತ್ತೆಲ್ಲರೂ ಕೊಟ್ಟೋಗೋಣ, ಸ್ಪಂದನೆ ಅವರು ಸ್ಪಂದಿಸಿದರೆ ನಮ್ಗೆ ವರ್ಕ್ ಆಗೋಗುತ್ತೆ. ಅಲ್ಲಿ ನೀರು ಹರಿತಕ್ಕಂಥ ಇರ್ಬೋದು, ಮತ್ತು ಕುಡಿಯೋ ನೀರಿನ ಪೈಪ್ಲೈನ್ ಜೊತೆ ಈ ಸೆಪ್ಟಿಕ್ ಟ್ಯಾಂಕ್ ನೀರು ಮಿಕ್ಸ್ ಆಗ್ಬಿಟ್ಟು ಬರ್ತಾ ಇದೆ ಸರ್. ಆ ಕಲುಷಿತಗೊಂಡು ನಮಗೆಲ್ಲ ಆರೋಗ್ಯ ಎಲ್ಲ ಸಮಸ್ಯೆ ಆಗ್ತಿದೆ, ಮಕ್ಕಳಿಗಿರ್ಬೋದು ಮತ್ತು ಸೀನಿಯರ್ ಸಿಟಿಜನ್ಸ್ ಹಿರಿಯರಿಗಿರ್ಬೋದು. ಸೊ ಈ ಸಮಸ್ಯೆ ಬಗೆಹರಿಸೋಕ್ಕೆ ನಮಗೆ ಬೇರೆ ಯಾವ ದಾರಿ ಕಾಣ್ದೇ ನಾವು ಜಿಲ್ಲಾಧಿಕಾರಿಗಳವರೆಗೂ ಬಂದಿದ್ದೀವಿ. ಈಗ ನಾವು ಅವ್ರಿಗೊಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ ಸರ್. ನಾವು ಸರ್ ಹಿಂಗಿದೆ ದಯವಿಟ್ಟು ಅದನ್ನು ಸಾಲ್ವ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಸೊ ಈಗ ನೋಡ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕಂತ ಈಗ ನಾವು ಆಲ್ಮೋಸ್ಟ್ ಒಂದು 100ರಿಂದ 150 ಜನ ಇಲ್ಲಿ ಬಂದಿದ್ದೀವಿ ಸರ್. ನಾವು ಎಲ್ಲ ಲೇಔಟ್ನವ್ರು ಎಲ್ಲರೂ ಸೇರ್ಕೊಂಡ್ಬಿಟ್ಟು. ಅರ್ಚನಾ, ಪ್ರಕೃತಿ 3 ಬಡಾವಣೆ ಸರ್. 3 ಜಾಯಿಂಟ್ ಸರ್. ನಮ್ಮ ಕಡೆ ಆಗ್ತಾ ಇರೋದು ಸರ್, ಈಗ ನಮಗೆ ಅರ್ಪಿತೆಯಿಂದ ಒಂದು ರೋಡ್ ಇದೆ ಸರ್. ಮಾಸ್ಟರ್ ಪ್ಲಾನಲ್ಲಿ ರೋಡ್ ಕೊಟ್ಟಿದ್ದಾರೆ. ಆ ರೋಡ್ ಆಚೆ ಕಡೆಗೆ ಒಂದು ರೋಡ್ ಇದೆ. ಬಟ್ ಅವೆರಡು ರೋಡ್ ಮಧ್ಯಕ್ಕೆ ಒಂದು 10 ಫೀಟ್ ಗ್ಯಾಪ್ ಇದೆ. ಇಲ್ಲಿ ಡ್ರೀಮ್ ವರ್ಲ್ಡ್ ಸ್ಕೂಲ್ ಪಕ್ಕದಲ್ಲಿ ಒಂದು ರೋಡ್ ಇದೆ. ಆ ರೋಡ್ ಪಕ್ಕದಲ್ಲಿ ಒಂದು 10 ಫೀಟ್ ಟು ಒಂದು 15 ಫೀಟ್ ಆಲ್ಮೋಸ್ಟ್ RS ಲ್ಯಾಂಡ್ ಇದೆ. ಸೊ ಆ ಲ್ಯಾಂಡು ಎಣ್ಣೆ ಆಗಿಲ್ಲ, ಬೂಡಾಗಿಲ್ಲ. ಬಟ್ ಅದರ ಅಂಡರಿಂದನೇ ಪೈಪ್ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ ಸರ್ ನಮ್ಗೆ ಅಲ್ಲಿ. ಸರ್ ಅಡ್ಡಿಪಡಿಸ್ತಿರೋದಂದ್ರೆ ಖಾಸಗಿ ಅದೇ ಆ ಜಮೀನಿನ ಓನರ್ ಸರ್, ಮಾಲೀಕರು ಸರ್. ಡ್ರೀಮ್ ವರ್ಲ್ಡ್ ಸ್ಕೂಲ್ ಸರ್ ಅವರು ಓನರ್ ಸರ್. ಅವ್ರಿಗೆ ಅಲ್ಲಿ ನೀರಿನ ಟ್ಯಾಂಕ್ ಕಟ್ಟಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಆ ವರ್ಕ್ ಮುಗೀತಂದ್ರೆ ನಮಗೆ ಪೈಪ್ಲೈನ್ ಹೋಗೋಕ್ಕಿನ್ನ ಸ್ಥಳನೇ ಇಲ್ಲ, ನಮಗೆ ಇನ್ನು ನೀರು ಹೋಗೋಕೆ ಚಾನ್ಸೇ ಇಲ್ಲ ಸರ್. ನಾವೆಲ್ಲರೂ ಹೋಗ್ಬಿಟ್ಟು ಒಂದ್ಸಲ ರಿಕ್ವೆಸ್ಟ್ ಮಾಡಿದ್ದೀವಿ ಸರ್. ಸರ್ ಇಲ್ಲ, ಪ್ರೈವೇಟ್ ಲ್ಯಾಂಡು ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ಅಂದರು. ಕೇಳೋಕ್ಕೆ ಬರಬೇಡಿ ಅಂತಲೂ ಅಂದರು. ಸೊ PWD ಆಫೀಸ್ಗೂ ನಾವು ಹೇಳಿದ್ವಿ ಸರ್ ಹಿಂಗಿದೆ ಅಂತ. ಅವರು ಮಾಡಿಸಿವಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 1 ಇಯರ್ ದುಬ್ಬಿದ್ದಾರೆ ಸರ್. 1 ಇಯರಿಂದೇನು ವರ್ಕ್ ಆಗಲೇ ಇಲ್ಲ.
ಸೊ ಆ ಉದ್ದೇಶದಿಂದ ನಾವು ಈಗ ಮತ್ತೆ ಮಳೆಗಾಲ ಬಂತಂದ್ರೆ ಅದನ್ನು ತುಂಬ ಹರಿತೈತೆ ಅನ್ನೋ ಉದ್ದೇಶದಿಂದ ಇಷ್ಟು ದೂರ ಬಂದಿದ್ದೀವಿ ಸರ್.